ಕೂತ್ಕೋ. ಡೈರೆಕ್ಟ್ ಬಸ್ಗೆ ಬರ್ಬೋದಾಗಿತ್ತಲ್ವಾ? ಇವಾಗ ನೀನ್ ಬಂದ್ ಕರ್ಕೊಂಡು ಹೋಗಿದ ತಕ್ಷಣ ಕರ್ಗೋಗ್ತೀಯ ಏನು? ಹಂಗೇನಲ್ಲ, ಯಾರಾದ್ರೂ ನೋಡ್ತಾರೇನೋ ಅಂತ. ಹುಡುಗಿಯಾಗಿ ನಾನೇ ಧೈರ್ಯದಿಂದ ಇದ್ದೀನಿ, ಗಂಡ್ಸಾಗಿ ನಿನ್ಗೇನ್ ಭಯ? ಅದ್ ಭಯ ಅಲ್ಲ, ಅದನ್ನೆಲ್ಲ ಹೆಣ್ಮಕ್ಳಿಗೆ ಹೇಳಕ್ಕಾಗಲ್ಲ ಬಿಡು. ಇಲ್ಲಿ ನೋಡು, ಯಾವತ್ತಾದ್ರೂ ನನಗೆ ದುಡ್ಡು ಬರ್ಲಿ ನೋಡು, ಅವಾಗ ಗಾಡಿಲೆಲ್ಲ ಓಡಾಡ್ಸಲ್ಲ, ಊರ್ಗೆಲ್ಲ ಗೊತ್ತಾಗಂಗೆ ಮೆರವಣಿಗೆ ಮಾಡಿಸ್ತೀನಿ. ತಗೋ. ಸರಿ, ನೀ ಹೋಗು, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಅಣ್ಣ ಅಣ್ಣ ಕಾಪಾಡೋಣ, ಹೊಡೆಯಕ್ ಬರ್ತಾ ಇದ್ರಣ್ಣ. ಏನಾಯ್ತಾ? ಅಲ್ಲಿ ಓಡ್ ಬರ್ತಿರೋ ನನ್ ಮಗ ನನ್ ಮಗ್ಳ ಹತ್ರ ಕೆಟ್ಟಾಗಿ ಮಾತಾಡ್ದ ಅಣ್ಣ. ಕೆಳಕ್ ಹೋಗಿದ್ದಕ್ಕೆ ಹೊಡೆಯಕ್ ಬರ್ತಾನಣ್ಣ. ತಗೋ, ಏನಾದ್ರೂ ಇದ್ರೆ ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೋ. ಇಲ್ಲಂದ್ರೆ ಏನ್ ಮಾಡ್ತೀಯ? ಹೊಡಿತೀಯ? ಏನ್ ನೋಡ್ತಿದ್ಯಾ? ಬಾ ಬಾ. ಅಣ್ಣ, ಅವ್ನು ಶರತ್ ರೆಡ್ಡಿ ಕಡೆಯವನಣ್ಣ. ಏಯ್, ಸುಬ್ರಹ್ಮಣ್ಯ, ನಾವ್ ಯಾರು ಅಂತ ಗೊತ್ತಿದ್ದು ಮಾಡಿದಿರಲ್ವಾ ನೀವು ಇದನ್ನೆಲ್ಲ? ಇವತ್ತಿಡ್ತೀನಿ ನೋಡ್ರಿ ನಿಮ್ಗೆ ಆಫು. ಬರ್ರೋ. ಶರತಣ್ಣ, ಏನು ಅಣ್ಣ, ಪಾಲಿಟೆಕ್ನಿಕ್ ಕಾಲೇಜಲ್ಲಿ ನಮ್ಮ ಮೇಲೆ ಒಬ್ಬ ಕೈ ಮಾಡ್ದ. ಲೈ, ಗಾಡಿ ತೆಗಿಯೋ. ಏ ಶರತ್ತು,
ಲೇ ಆಚೆ ಇರ್ರೋ. ಎಲ್ಲೋಯ್ತಾ ಇದ್ಯಾ? ಎಲ್ಲಿಗ ಕೇಳಿಸ್ಕೊಂಡಲ್ಲ ಏನ್ ಹೇಳ್ದ? ಬುದ್ಧಿ ಐತಾನ? ಆ ಕೆಲಸದವ್ರ ವಿಷಯಕ್ಕೆ ಯಾಕೆ ಹೋಯ್ತೀಯ ನೀನು? ನಿಂಗೋಸ್ಕರ ಅವ್ರ ಕೆಲಸ ಮಾಡ್ತಾವ್ರ ಇಲ್ಲ ಅವ್ರಿಗೋಸ್ಕರ ನೀನ್ ಮಾಡ್ತಾ ಇದೀಯಾ? ಯಾರು ಏನಂತ ಸ್ವಲ್ಪನೂ ನೋಡೋಕ್ಕಾಗಲ್ವ ಸುಬ್ರಹ್ಮಣ್ಯ? ಅವ್ರನ್ನ ಎದುರಾಕೊಂಡೆ ನಾಳೆಯಿಂದ ಕಾಲೇಜ್ ನಡ್ಸಕ್ಕಾಗತ್ತಾ ಹೇಳು? ಹಲೋ ಲೇ ನಾನ್ ಶರತ್ ಮಾತಾಡ್ತಾ ಇದ್ದೀನಿ. ಸರ್ ತಪ್ಪಾಗೋಯ್ತು ಸರ್, ಕ್ಷಮಿಸ್ಬಿಡಿ. ಮೈಗೆ ಹೆಂಗಿದೆ? ಯಾವನವನು? ನಾನೇನಾದ್ರೂ ಕಾಲೇಜಿಗೆ ಬಂದ್ರೆ ಏನಾಗುತ್ತೆ ಗೊತ್ತಾ? ಸರ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಇನ್ನೊಂದ್ಸಲ ಈ ತರ ನಡೆಯಲ್ಲ ಸರ್. ಅವನು ಈ ಊರನಲ್ಲ, ಅದಕ್ಕೆ ನಿಮ್ ಬಗ್ಗೆ ಗೊತ್ತಿಲ್ಲ. ಅವನೇನಾದ್ರೂ ಕಾಲೇಜಲ್ಲಿದ್ರೆ ಇನ್ ಮುಂದೆ ನಿನ್ ಕಾಲೇಜೇ ಇರಲ್ಲ. ಯೋಚನೆ ಮಾಡು. ಆಯ್ತು ಸರ್, ನಾನು ಅನ್ಕೊಂಡಾಗಾಯ್ತು ಸುಬ್ರಹ್ಮಣ್ಯ. ಅವ್ರ ಮಾತು ಮೀರಿ ನಾನೇನು ಮಾಡೋಕ್ಕಾಗಲಿ ಈ ಊರಲ್ಲಿ. ಇನ್ಮೇಲೆ ಈ ಕಾಲೇಜಲ್ಲಿ ನೀನು ಕೆಲಸ ಮಾಡ್ಬೇಕಂದ್ರೆ ಅವ್ರ ಕಾಲಿಡಿದು ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಇಲ್ಲಿ ಕೆಲಸ ಮಾಡೋದು ಬಿಡಬೇಕು. ಸರ್, ಹೆಂಗಂದ್ರೆ ಹಂಗೆ ಬದುಕೋದಕ್ಕೆ ಇಲ್ಲಿಗೆ ಬಂದಿಲ್ಲ. ನೀವು ಹೇಳ್ದಂಗೆ ಬದುಕಬೇಕು ಅಂದ್ರೆ ಆ ಬದುಕೆ ನನಗೆ ಬೇಡ. ಬರ್ತೀನಿ ಸರ್. ಸರಿ ಬಿಡು, ನಿನ್ ರೇಂಜ್ಗೆ ಈ ಕಾಲೇಜಲ್ಲಿ ಕೆಲಸ ಮಾಡೋ ಕರ್ಮ ಏನು? ಇದಕ್ಕಿನ್ನ ಇದ್ರ ಅಪ್ಪನಂತ ಕೆಲಸ ನೋಡೋಣ ಬಿಡು. ನೋಡಿದ್ಯಾ ನನ್ನ ಮಕ್ಳಿಗೆ ಎಷ್ಟು ಕೊಬ್ಬು ಅಂತ? ನನ್ನ ಮಕ್ಳಿಗೆ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ನಿಮ್ಮ ಅಪ್ಪನ ಫೋನು. ಹಲೋ ಸುಬ್ರಹ್ಮಣ್ಯ, ಅಪ್ಪ ಹೇಳಿ. ಇನ್ನೂ ಕಾಸು ತಲುಪಿಲ್ಲ. ಈ ವಾರ ಏನಾದ್ರೂ ಕಳ್ಸಕ್ಕಾಗತ್ತೇನೋ ಅಂತ. ಲೋ ಸುಬ್ಬು, ಏನಾಯ್ತು? ಅದು ಏನಿಲ್ಲ ಅಪ್ಪ, ಈ ತಿಂಗಳು ನಾನೇ ಬರ್ತೀನಿ ಬಿಡಿ. ಹೌದಾ? ಸರಿ, ಹಾಗೆ ಆಗ್ಲಿ. ಬೇಗ ಬಂದ್ಬಿಡಾಯ್ತಾ? ಇಡ್ಲ. ನನ್ ಮಗ ಬಂದಪ್ಪ, ಸರಿ ಅಣ್ಣ. ನಾನು ಆಮೇಲೆ ಸಿಗ್ತೀನಿ. ಹುಷಾರು. ಲೋ ಸುಬ್ಬು, ಹ್ಮ್, ಕಾಲೇಜ್ ಮುಗಿಸ್ಕೊಂಡು ಬೆಳಗ್ಗೆ ಬರ್ತೀಯ ಅನ್ಕೊಂಡಿದ್ದೆ. ಇವತ್ತು ರಜಾ ಹಾಕಿದ್ದೀನಿ ಬಿಡಿ. ಸರಿ, ಬೀಗ ತಗೋ, ನಿನ್ ಮನೆಗೆ ಹೋಗು. ನಂಗೊಂಚೂರು ಕೆಲಸ ಐತೆ, ಮುಗಿಸ್ಕೊಂಬರ್ತೀನಿ. ಎಲ್ಲಿ ಕಾಸು ಕೊಡು. ಏನು ಅಷ್ಟೊಂದು ಅರ್ಜೆಂಟ್ ನಿನ್ಗೆ? ಕೆಲಸ ಇದೆಯೋ? ಹಾ, ಅಲ್ಲೇ ಕುಡ್ಕೊಂಡು ಇದ್ಬಿಡ್ಬೇಡ, ಸಾಯಂಕಾಲ ಮನೆಗೆ ಬಂದ್ಬಿಡು. ಏನೋ ಕಿಂಡಲ್ ಮಾಡ್ತೀಯಲ್ಲೋ, ಬರ್ತಾ ಚಿಕನ್ ತರ್ತೀನಿ. ಹಾ, ಇಲ್ಲಿ ಕೇಳಿ, ನೀವು ಬಯಸಿದ ಹಾಡು ಕೇಳ್ಬೇಕಂದ್ರೆ ಯಾವಾಗ್ಲೂ ನಮ್ಮ FM ರೇಡಿಯೋನ ಕೇಳ್ತಾ ಇರ್ತಾರೆ. ಅಷ್ಟೇ, ನಿನ್ ಕಾಸೆಲ್ಲ ವಾಪಸ್ ಕೊಡ್ತೀನಿ ನಾನು. ನನ್ನ ಮಾತ್ ಕೇಳಿ, ಗಲಾಟೆ ಮಾಡಬೇಡಿ. ಏನು ಎಲ್ಲ ನಮ್ಮಪ್ಪಂಗೆ ಇಷ್ಟೊಂದು ಬೈತಾ ಇದ್ದೀರಾ? ಏನಾಯ್ತು? ಹೇಳಿಲ್ವ ನಿಮ್ಮಪ್ಪ? ಹಂಗಿರೋನು ಸಾಲ ಯಾಕೆ ಮಾಡ್ಬೇಕಾಗಿತ್ತು ಹೇಳು? ನೋಡಿ, ಸಮಾಧಾನವಾಗಿ ಅದೇನಾಯ್ತು ಅಂತ ಹೇಳಿ. ಅಣ್ಣ ಎಷ್ಟು ನೋಡೋಣ. ಅಪ್ಪನ್ ಬುದ್ಧಿ ಎಲ್ಲೋಗುತ್ತೆ ಹೇಳಿ? ದುಡ್ಡನ್ನೆಲ್ಲ ಎಲ್ಲಿಟ್ಟವ್ನು ಕೇಳೋಣ. ಇರ್ರಪ್ಪ, ಹುಡ್ಗ ಓದ್ಕೊಂಡಿರೋನು, ಅವ್ನ್ ಹೇಳ್ತೀನಿ ಅಂತಾನೆ, ಸ್ವಲ್ಪ ಕೇಳ್ರಿ. ಸುಬ್ರಹ್ಮಣ್ಯ, ನಿಮ್ಮಪ್ಪ ಎಲ್ರಿಗೂ ದುಡ್ಡಿಸ್ಕೊಂಡಿದ್ದಾನೆ. ತುಂಬಾ ದಿನಗಳು ಬೇರೆ ಆಗ್ಬಿಟ್ಟೈತೆ. ಇಲ್ಲಿವರೆಗೂ ಬಡ್ಡಿನೂ ಇಲ್ಲ, ಅಸ್ಲೂ ಇಲ್ಲ. ಕೇಳಕ್ ಬಂದ್ರೆ ನನ್ ಮಗ ಡ್ಯೂಟಿ ಮಾಡಿ ತೀರಿಸ್ತಾನೆ ಅಂತ ಯಾಮಾರಿಸ್ತಾನ್ ಬಿಟ್ರೆ ಇಲ್ಲಿವರೆಗೂ 1 ರೂಪಾಯಿ ಬಂದಿಲ್ಲ. ನೀನೇ ನಯ ಹೇಳಪ್ಪ. ಸರಿ ಆಯ್ತು, ಎಷ್ಟು ಕಟ್ಬೇಕು ನಮ್ಮಪ್ಪ? ಒಟ್ಟು 2.5 ಲಕ್ಷ ರೂಪಾಯಿ. ಇನ್ನು ಎಷ್ಟೋ ಬಾಕಿ ಇದೆ. ಸ್ವಲ್ಪ ಟೈಮ್ ಕೊಡಿ, ನಿಮ್ ಕಾಸು ನಿಮ್ಗೆ ಕೊಟ್ಬಿಡ್ತೀನಿ. ಅದೇನದು, ನಿಮ್ಮ ಅಪ್ಪ ಕೊಟ್ಟಿರೋ ತರ ಇನ್ನೂ ಟೈಮ್ ಕೊಡ್ಬೇಕಾ ಏನೋ? ಅದು ಹಂಗಲ್ಲಣ್ಣ, ಇಷ್ಟೊಂದು ದೊಡ್ಡ ಅಮೌಂಟ್ಗೆ ಸ್ವಲ್ಪನಾದ್ರು ಟೈಮ್ ಬೇಕಲ್ವಾ? ನೋಡಪ್ಪ ಸುಬ್ರಹ್ಮಣ್ಯ, ನ್ಯಾಯವಾಗಿ ನೀನ್ ಹೇಳ್ದಂಗೆ ತುಂಬಾ ಸಮಯ ಕೊಡ್ಬೇಕು. ಆದ್ರೆ ಊರವರು ನಿಮ್ಮಪ್ಪ ನಡವಳಿಕೆಗೆ ರೋಸ್ ಆಗ್ಬಿಟ್ಟವ್ರೆ.
ನಿಂಗೆ 3 ವಾರ ಟೈಮ್ ಕೊಡ್ತೀವಿ. ಹೇಗಾದ್ರೂ ಮಾಡಿ ಎಲ್ಲ ಸಾಲ ತೀರಿಸ್ಬೇಕು. ನೀವು ಕೊಟ್ಟಿರೋ ಟೈಮ್ಗೆ ನಿಮ್ ದುಡ್ಡೆಲ್ಲ ಕೊಟ್ಬಿಡ್ತೀನಿ, ನೀವು ಹೋಗಿ. 3 ವಾರ ಟೈಮ್ ಕೊಟ್ಟಿದ್ದೀವಿ ತಾನೆ, ಸಾಕು ಹೊಡ್ರಿ.